welcome back to our YouTube channel. So ಎಲ್ರಿಗೂ ಸ್ವಾಗತ. ಎಸ್, ನಮ್ಮ ಚಾನಲ್ಗೆ 250K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ನಾವು ಆ್ಯಕ್ಚುಲಿ ತುಂಬ ಬೇಗನೆ ನಾವು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದು, ಬಟ್ ಆ ಟೈಮಲ್ಲಿ ನಾವು ಏನೂ ಬ್ಲಾಗ್ಸ್ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ಬಿಟ್ಬಿಟ್ಟಿದ್ವಿ, ಒಂದೇ ಒಂದು ಬ್ಲಾಗ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗೇನು ತುಂಬ ಸಬ್ಸ್ಕ್ರೈಬರ್ಸ್ ಏನಿಲ್ಲ, ಮ್ಯಾಕ್ಸ್ ಒಂದು 11,000 ಏನೋ ಇದ್ರು ಅಷ್ಟೇ. ಬಟ್ ಅವಾಗಿಂದ ಇಲ್ಲಿವರೆಗೂ ತುಂಬಾ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ, ಎಲ್ಲೋದ್ರೂ ಸಿಕ್ಕಿದಾಗ ಎಲ್ಲರೂ ಮಾತಾಡ್ಸ್ತಾ ಇರ್ತೀರ, ತುಂಬ ಖುಷಿ ಆಗುತ್ತೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸೊ 250K ಸಬ್ಸ್ಕ್ರೈಬರ್ ಆದರೆ ನಾನು ಹೇಳಿದ್ದೆ ವ್ಲಾಗ್ ಅಲ್ಲ, ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ ಅಂತೇಳಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವಾಗ ಬರ್ತೀನಿ ಅಂತೇಳಿ. ಸೊ ಯಾರೆಲ್ಲ ಬರ್ತೀವಿ, ಯಾವಾಗ ಬರ್ತೀನಿ ಎಲ್ಲನೂ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಸಿಗೋಣ. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ನೀವು ಏರ್ ಆಕ್ಸೆಸರೀಸ್ ಏನೇನು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ತೋರಿಸಿ, ಏನೇನು ಯೂಸ್ ಮಾಡ್ತೀರಾ, ಏರ್ ಟೂಲ್ಸ್ ಏನೇನು ಯೂಸ್ ಮಾಡ್ತೀರಾ ಅಂತೇಳಿ. ಸೊ ಎಸ್, ನಾನಿವತ್ತು ಏರ್ ಟೂಲ್ಸ್ನ ಅಂದರೆ ಸ್ಟ್ರೈಟ್ನರ್ ಇರ್ಬೋದು, ಕರ್ಲರ್ ಇರ್ಬೋದು, ಯಾವ್ಯಾವ್ದನ್ನು ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಮಾಡ್ಕೋತೀನಿ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಈಸಿ ಕರ್ಲ್ಸ್ ಮಾಡೋದು ಹೇಗೆ, ನಾನು ಯಾವ ರೀತಿ ಕರ್ಲ್ಸ್ ಮಾಡ್ಕೋತೀನಿ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಓಕೆ? ಇನ್ನೊಂದು ರಘು ಬರ್ತಡೆಗೆ ಎಲ್ಲರೂ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಂಗೆ ನಾನು ಕಮೆಂಟ್ಸ್ಗಳನ್ನ ಓದ್ತಾ ಇರ್ಬೇಕಾದ್ರೆ ಕೆಲವ್ರೇನೋ ಗೋಲ್ಡ್ ಕೊಡಬೇಕಿತ್ತು, ಕಡ ಕೊಡಬೇಕಿತ್ತು ಅಂತೆಲ್ಲ ಹೇಳಿದ್ರಿ. ನಾನು ಕಡ ತೊಗೊಳ್ಳೋ ಅಷ್ಟು ನಿಜವಾಗ್ಲೂ ಅಂತ ದುಡ್ಡು ಇರಲಿಲ್ಲ. ಬಟ್ ನಾನು ಇವಾಗ ಫೋನ್ ಕೊಡ್ಸಿದ ರೇಂಜಲ್ಲಿ ಕಡ ತೊಗೋಬೋದಿತ್ತು. ಬಟ್ ನಾವು ಆ್ಯಸ್ ಎ ಇನ್ಫ್ಲೂಯೆನ್ಸರ್ ಮೊಬೈಲ್ ಚೆನ್ನಾಗಿರೋದು ಇಟ್ಕೋಬೇಕು. ರಘು ಮೊಬೈಲ್ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅವ್ನು ತೊಗೊಳಕ್ಕೆ ರೆಡಿ ಇದ್ದ, ನಾನೇ ತಡೆದಿದ್ದೆ, ಈಗಲೇ ಬೇಡ ಯಾಕಂದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದನ್ನು ಕೊಡ್ಸೋಣ ಅಂತೇಳಿ. ಅದಕ್ಕೋಸ್ಕರ ಮೊಬೈಲ್ ಕೊಡ್ಸೋಣ ಅಂತೇಳಿ ಪ್ಲಾನ್ ಮಾಡಿ ಮೊಬೈಲೇ ಕೊಡಿಸಿದ್ದು. ಸೊ ಬನ್ನಿ, ಈಗ ರೆಡಿ ಆಗ್ತೀನಿ. ಆ್ಯಂಡ್ ನಾನು ರೆಡಿ ಆಗಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವತ್ತು ನಾನು ಯೂಸ್ ಮಾಡುವಂತಹ ಕ್ಲೆನ್ಸರ್ ಮತ್ತು ಮಾಯಿಶ್ಚರೈಸರ್ನ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟವಾದಂಥ ಪ್ರಾಡಕ್ಟ್ಸು. ನಾನು ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡಿರಂತೆ. ನಾನು ಅವಾಗಿಂದಾನು ಯೂಸ್ ಮಾಡ್ತಿರೋ ಒಂದೇ ಒಂದು ಮಾಯಿಶ್ಚರೈಸರ್ ಅಂದರೆ, ನಾನು ಯಾವತ್ತೂ ರಿಪ್ಲೇಸ್ಮೆಂಟ್ ಮಾಡಿಲ್ಲ ಈ ಮಾಯಿಶ್ಚರೈಸರ್. ಬಿಕಾಸ್ ಅದು ನಾನು ಚೆನ್ನಾಗಿ ನನ್ನ ಸ್ಕಿನ್ಗೆ ಅದು ಸೂಟಬಲ್ ಆಗಿದೆ. ಸೊ ನೋಡಿ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ, ಇದು ನಿಮಗೆ ಪ್ರತ್ಯಕ್ಷ ಸಾಕ್ಷಿ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ರಲ್ಲ, ಇಷ್ಟು ಖಾಲಿ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ಖಾಲಿ ಆಯ್ತಲ್ಲ ಅಂತೇಳಿ ಹೊಸ ಪ್ಯಾಕ್ ಕೂಡ ತರಿಸಿದ್ದೀನಿ. ಅದ್ರ ಜೊತೆಗೆ ತೋರಿಸ್ತೀನಿ, ಅದು ಕಾಂಬೋ ತರಿಸಿದ್ದೀನಿ. ಏನೇನಿರುತ್ತೆ ಆ ಕಾಂಬೋ ಅಂತ ತೋರಿಸ್ತೀನಿ ನೋಡಿ. ನೀವು ನೋಡ್ತಿರೋ ಹಂಗೆ ನಾನು ನ್ಯೂಟ್ರಿಡರ್ಮ್ ಅವರ ಪ್ರಾಡಕ್ಟ್ನ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನ್ಯೂಟ್ರಿಡರ್ಮ್ ಅವರ ಡಿಟಾಕ್ಸ್ ಕ್ಲೆನ್ಸರ್ ಹಾಗೆ ಮಾಯಿಶ್ಚರೈಸಿಂಗ್ ಲೋಷನ್ ಇದೆ. ನೀವು ನೋಡ್ತಿರೋದು ನ್ಯೂಟ್ರಿಡರ್ಮ್ ಅವರ ಡಿಟಾಕ್ಸ್ ಕ್ಲೆನ್ಸರ್. ಇದೊಂದು ಆರ್ಡಿನರಿ ಫೇಸ್ ವಾಶ್ ಅಲ್ಲ, ಬಿಕಾಸ್ ಇಟ್ ಆಸ್ 2% ಗ್ಲೈಕೋಲಿಕ್ ಆಸಿಡ್. ಇದು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಪೋರ್ಸ್ ನ ಅನ್ಕ್ಲಾಗ್ ಮಾಡುತ್ತೆ. ನನ್ಗೆ ಇದರಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಇದು ನಮ್ಮ ಸ್ಕಿನ್ಗೆ ಎಷ್ಟು ಹೈಡ್ರೇಟೆಡ್ ಫೀಲ್ ಕೊಡುತ್ತೆ ಅಂತ ಹೇಳಿ. ಬೇರೆ ಕ್ಲೆನ್ಸರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿರೋ ಸೋಡಿಯಂ PCA ಇಂದ ಇದು ನಮ್ಮ ಸ್ಕಿನ್ ನ ಡ್ರೈ ಆಗಕ್ ಬಿಡಲ್ಲ. ಇದು ಕೊಲಾಜಿನ್ ಪ್ರೊಡಕ್ಷನ್ ಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ, ಹಾಗೆ ಸ್ಟ್ರೆಸ್ ಅಂಡ್ ಹಾರ್ಮೋನಲ್ ಚೇಂಜಸ್ ಇಂದ ಬರುವಂತ ಫೈನ್ ಲೈನ್ಸ್ ನ ರಿಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ನ್ಯೂಟ್ರಿಡರ್ಮ್ ಅವರ OG ಮಾಯಿಶ್ಚರೈಸರ್. ಇದರಲ್ಲಿ ವಿಟಮಿನ್ E ಫಾಸ್ಫೇಟ್ ಇದೆ. ಇದು ನಮ್ಮ ಸ್ಕಿನ್ ಬ್ಯಾರಿಯರ್ ನ ರಿಪೇರ್ ಮಾಡುತ್ತೆ. ಇದು ಲೈಟ್ ವೇಟ್ ಟೆಕ್ಸ್ಚರ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಗೆ ಕ್ಲೀನ್ ಆಗಿ ಅಬ್ಸರ್ವ್ ಆಗುತ್ತೆ, ಹಾಗೆ ಇದು ಪೂರ್ತಿ ದಿನ ಫ್ರೆಶ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮಾಯಿಶ್ಚರೈಸರ್ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್. ಸೊ ಇದನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಬಹುದು. ಸೊ ಈ ಕಾಂಬೋ ಅಂತೂ ನನ್ನ ಕರೆಂಟ್ ಫೇವರೇಟ್. ಇದು ನನ್ನ ಸ್ಕಿನ್ ನ ಹೈಡ್ರೇಟ್, ಸ್ಮೂತ್ ಆಗಿ ಹೆಲ್ದಿ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ, ಈ ಪ್ರಾಡಕ್ಟ್ಸ್ ನನ್ನ ಫೇಸ್ ಅಲ್ಲಿ ಒಂದು ರೀತಿ ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ಬೋದು. ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಒಳ್ಳೆ ರಿಸಲ್ಟ್ ಅಂತೂ ನನಗೆ ಸಿಕ್ಕಿದೆ. ಸೊ ನಾನೇನಾದ್ರೂ ಆಚೆ ಹೋಗ್ಬೇಕು, ಇಲ್ಲಾಂದ್ರೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬೇಕು, ಇಲ್ಲ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಜಸ್ಟ್ ನಾನು ಈ ಕ್ಲೆನ್ಸರ್ ನ ಯೂಸ್ ಮಾಡ್ತೀನಿ, ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ, ಬ್ಲಷರ್ ಯೂಸ್ ಮಾಡಿ ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ. ನಾನು ಇನ್ನೇನು ಮೇಕಪ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಈ ಪ್ರಾಡಕ್ಟ್ ಏನಾದ್ರು ನಿಮ್ಗೂ ಬೇಕಿದ್ರೆ ನ್ಯೂಟ್ರಿಡರ್ಮ್ ಇಂಡಿಯಾಸ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಅಲ್ಲೋಗಿ ಬೈ ಮಾಡಬಹುದು. ಇಲ್ಲ ಐಬೀರಿಯಾ ಸ್ಕಿನ್ ಬ್ರಾಂಡ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಅಲ್ಲೋಗಿ ಕೂಡ ನೀವು ಬೈ ಮಾಡಬಹುದು. ಇಲ್ಲ ಅಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಅದ್ರ ಮೂಲಕ ಹೋಗಿ ಬೈ ಮಾಡಿ. ಹಾಗೆ ಪಿನ್ಡ್ ಕಮೆಂಟ್ಸ್ ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅದ್ರ ಮೂಲಕ ಕೂಡ ಹೋಗಿ ಬೈ ಮಾಡಬಹುದು. ಸೊ ನೀವು ಕೂಡ ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತೇಳಿ. ಸೊ ಬನ್ನಿ ಇವಾಗ ನಾನು ನನ್ನ ಏರ್ ಕೇರ್ ರುಟೀನ್ ಅಲ್ಲ, ನಾನು ಏರ್ ಟೂಲ್ಸ್ ನ ಯಾವ್ಯಾವ್ದು ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ.
ಬನ್ನಿ ನನ್ನ ಏರ್ ಟೂಲ್ಸ್ ಬಗ್ಗೆ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ, ಯಾವ್ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತಲೂ ನಿಮ್ಮ ಮುಂದೆ ಹೇಳ್ತೀನಿ. ಆ್ಯಂಡ್ ಇವಾಗ ವಿಡಿಯೋ ಮಾಡ್ಬೇಕು. ಆ್ಯಕ್ಚುಲಿ ರಘು ಎಲ್ಲ ಆಚೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಅವ್ರು ರೆಡಿಯಾಗಿ ಮಾಡಬೇಕು. ಸೊ ರೆಡಿ ಆಗಿರು, ನಾನು ಬರ್ತೀನಿ ಅಂತ ಅಂದರು. ಸೊ ಟೈಮ್ ಇದೆಯಲ್ಲ, ಹಂಗೆ ನಾನು ಒಂದು ವ್ಲಾಗ್ ಆಗುತ್ತೆ, ನಿಮಗೂ ತೋರಿಸೋಣ. ತುಂಬ ಜನ ನಂಗೆ ಮೆಸೇಜ್ ಮಾಡ್ತಿದ್ರಿ, ನಿಮ್ಗೆ ಏರ್ ಆಕ್ಸೆಸರೀಸ್ ಯಾವ್ದು ಯೂಸ್ ಮಾಡ್ತೀರಾ, ಏರ್ ಟೂಲ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಫಸ್ಟ್ ನಾನು ಫಸ್ಟ್ ಟೈಮ್ ತಗೊಂಡಿದ್ದಂತಹ ಇದು ಏರ್ ಟೂಲ್ ಬಂದ್ಬಿಟ್ಟು ಇದೆ ಫಿಲಿಪ್ಸ್ದು ಏರ್ ಸ್ಟ್ರೈಟ್ನರ್. ಇದನ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಯ್ತಾ 8 ಇಯರ್ಸ್ ಆಗಿಲ್ಲ, ಒಂದು 6 ಇಯರ್ಸ್ ಅಂತ ಆಯ್ತು. ಆಗಿದೆ ಗೈಸ್, ಒಂದು 6 ಇಯರ್ಸ್ ಅಂತೂ ಆಗಿದೆ. ಸೊ ನಾನು ಮದುವೆ ಆಗಿ ಹೊಸ್ತ್ರಲ್ಲಿ ತೊಗೊಂಡಿದ್ದು ಅನ್ಸುತ್ತೆ ಇದು. ಇದಕ್ಕೂ ಮುಂಚೆ ನನ್ನ ಹತ್ರ ಒಂದಿತ್ತು, ಅದು ಕೂಡ ಫಿಲಿಪ್ಸೇ. ಅದು ಚಿಕ್ಕದಿತ್ತು, ಪುಟಾಣಿದು ಒಂಥರ. ಬಟ್ ಅದನ್ನು ನಾನು ಎಲ್ಲೋ ಒಂದು ಶೂಟ್ಗೆ ಹೋದಾಗ ಯೂಸ್ ಮಾಡಿಬಿಟ್ಟು ಅಲ್ಲೇ ಮರ್ತು ಬಂದ್ಬಿಟ್ಟೆ. ಆಮೇಲೆ ಅಲ್ಲಿ ಹೋಗೋಕ್ಕೂ ಆಗಿಲ್ಲ, ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ತಗೊಂಡಿದ್ದು ಇದೆ ಫಿಲಿಪ್ಸು. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಫಿಲಿಪ್ಸು. ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನನಗೆ ಅದಕ್ಕೋಸ್ಕರ ಇದು ತುಂಬ ಅಂದರೆ ತುಂಬ ಇಷ್ಟ. ಇದೇ ನಾನು ಫಸ್ಟ್ ತೊಗೊಂಡಿದ್ದು. ಅದಾದಮೇಲೆ ಇನ್ನೆಲ್ಲ ರೀಸೆಂಟಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾನು ಜಾಸ್ತಿ ಟ್ರಿಪ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅಷ್ಟು ದೊಡ್ಡದು ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಫಿಲಿಪ್ಸ್ದೇನೆ ಒಂದು ಸ್ವಲ್ಪ ಚಿಕ್ಕದಾಗಿರೋವಂಥದ್ದು ಏರ್ ಸ್ಟ್ರೈಟ್ನರ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಗೈಸ್, ತುಂಬ ಜನ ಅನ್ಕೋತೀರ ನಾನು ಕರ್ಲ್ ಆಗಿರುತ್ತೆ ಕೂದಲು, ಕರ್ಲರ್ ಯೂಸ್ ಮಾಡ್ತೀನಿ ಅಂತೇಳಿ. ಬಟ್ ನಾನು ಕರ್ಲರ್ ಯೂಸ್ ಮಾಡಲ್ಲ, ನಾನು ಸ್ಟ್ರೈಟ್ನರಲ್ಲೇ ಕರ್ಲ್ ಮಾಡ್ಕೋತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಾದಮೇಲೆ ಈಗ ನನಗೆ ಸುಮ್ಮನೆ ಯಾರು ಕೂದಲು ಹೀಟ್ ಹಾಕೋದ್ರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ, ಬೇಡವೇ ಬೇಡ ಅಂತ ಅಂದ್ಕೊಂಡಾಗ, ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಇದೊಂದಿಷ್ಟನ್ನ ಕ್ಯಾರಿ ಮಾಡ್ತೀನಿ. ಏನಿಲ್ಲ, ಇದನ್ನು ನೀವು ಬರೀ ಎಡ್ಜಲ್ಲಿ ಮಾತ್ರ, ಬರೀ ಇಷ್ಟೇ ನೀವು ತೀರಾ ಇಲ್ಲಿ ಗಂಟೆ ಹಾಕ್ಬಿಟ್ರೆ ಅದು ಹಿಂಗೆ ಸುತ್ಕೊಂಡು ಮೇಲೋಗ್ಬಿಡ್ತದೆ, ಚೆನ್ನಾಗಿ ಕಾಣಲ್ಲ. ಸೊ ನಾನು ಬರೀ ಇಷ್ಟೇ ಎಡ್ಜ್ ಪಾರ್ಟಿಗೆ ಮಾತ್ರ ಇದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಇದನ್ನು ಸುತ್ತಬಿಟ್ಟು ಹಿಂಗೆ ಬಿಟ್ಟಿರ್ತೀನಿ. ಸೊ ಅದನ್ನು ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಬೇಕು. ಅದು ಬೆಳಗ್ಗೆ ಅಷ್ಟರಲ್ಲಿ ಅದು ಚೆನ್ನಾಗಿ ಹಿಂಗೆ ಕರ್ಲಾಗಿ ಕೂತಿರುತ್ತೆ. ಸೊ ಅದಕ್ಕೆ ಮಾತ್ರ ಇದಿಷ್ಟು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಎಲ್ಲಾದರೂ ಹೋದಾಗ ಮಾತ್ರ ನೈಟ್ ಅದನ್ನು ಹಾಕ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಇದನ್ನು ತೆಗ್ದಾಗ ಸಕ್ಕದಾಗಿ ಕಾಣಿಸುತ್ತೆ. ಇದು ಕೂಡ ಕರ್ಲು. ಆ್ಯಂಡ್ ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನಾನು ಒಂದು 2 ಟೈಮ್ಸು ಯೂಸ್ ಮಾಡಿದೆ ಅಷ್ಟೇ. ಅಂದರೆ ಇದನ್ನು ಈ ರೀತಿ ಹಿಂಗೆ ಇಟ್ಬಿಟ್ಟು ಇಲ್ಲಿ ಹಿಂಗೆ ಕ್ಲಿಪ್ ಹಾಕಬೇಕು, ಹಿಂಗೆ ಕ್ಲಿಪ್ ಹಾಕಬೇಕು. ಆಮೇಲೆ ನಿಮ್ಮ ಕೂದಲನ್ನ ಹಿಂಗೆ ಭಾಗ ಮಾಡಿ ಇದನ್ನ ಹಿಂಗೆ ಸುತ್ಕೊಂಡು ಬರಬೇಕು ಗೈಸ್. ಚೆನ್ನಾಗಿ ನೀರು ಹಾಕಿ ಕೂದಲಿಗೆ ಸ್ವಲ್ಪ ವಾಟರ್ನ ನೀರು ಹಾಕಿ ಅಂದರೆ ಪೂರ್ತಿ ನೀರು ಮಾಡಬಾರ್ದು, ನೀರನ್ನ ಸ್ಪ್ರೇ ಮಾಡಿಕೊಂಡು ಈ ರೀತಿ ಹಿಂಗೆ ಸುತ್ಕೊಂಡು ಬಂದು ಲಾಸ್ಟಲ್ಲಿ ಎಡ್ಜಲ್ಲಿ ನೀವು ಹಿಂಗೆ ಚೆನ್ನಾಗಿ ಸುತ್ತಬೇಕು. ನಾನು ಸುಮ್ಮನೆ ನಿಮಗೆ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಸುತ್ತಬಿಟ್ಟು ಇಲ್ಲಿ ಹಿಂಗೆ ರಿಬ್ಬನ್ ಹಾಕಬೇಕು. ಹಿಂಗೆ ರಿಬ್ಬನ್ ಹಾಕ್ಬಿಟ್ಟು ನೈಟ್ ಹಿಂಗೆ ನಿದ್ದೆ ಹೊಡೆದ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಫುಲ್ಲು ಎಷ್ಟು ಚೆನ್ನಾಗಿ ಲೂಸ್ ಕರ್ಲ್ಸ್ ಬಂದಿರುತ್ತೆ. ಸೊ ಇದು ಲೂಸ್ ಕರ್ಲ್ಸ್ಗೋಸ್ಕರ ಯೂಸ್ ಮಾಡೋವಂಥದ್ದು ಇದು ಅಷ್ಟೇ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿದ್ದು ಈ ಪ್ರಾಡಕ್ಟು. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ನಾನು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಅಂತಂದರೆ ಇದು ಬಂದ್ಬಿಟ್ಟು 2 in 1 ಅಂತ ಹೇಳ್ಬೋದು. ಈ ಕಡೆ ಸ್ವಲ್ಪ ಸ್ಟ್ರೈಟ್ ಕೂಡ ಆಗುತ್ತೆ, ಅದ್ರ ಜೊತೆಗೆ ಏನಂತಾರೆ ಅದನ್ನ, ಏರ್ ಡ್ರೈಯರ್ ಕೂಡ ಆಗುತ್ತೆ. ಅಂದರೆ ನಿಮಗೆ ಬಿಸಿನೂ ಬರುತ್ತೆ, ಜೊತೆಗೆ ಏರ್ ಡ್ರೈ ಕೂಡ ಆಗುತ್ತೆ. ಇದು ನಿಮಗೆ ನೋಡಿರ್ತೀರ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಒಂದ್ಸಲ ತೋರಿಸ್ತೀನಿ ನೋಡಿ. ನಾನು ಯೂಶಲಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಕೂದಲನ್ನ ನೀವು ತೀರಾ ಎಷ್ಟು ಈಗ ಕೂದಲು ಬಂದ ತಕ್ಷಣ ಹಾಕೊಂಡ್ಬಿಡ್ಬಾರ್ದು, ಬಿಕಾಸ್ ಡ್ರೈ ಆಗೋಕ್ಕೆ ಸ್ವಲ್ಪ ಬಿಡಬೇಕು. ಕೂದಲನ್ನ ಡ್ರೈ ಆದಮೇಲೆ ಒಂದು ಸ್ವಲ್ಪ ತ್ಯಾವ ಇರುತ್ತಲ್ಲ, ಒಂದು 50% ಅಲ್ಲ 60%, 40% ಒದ್ದೆ ಎಲ್ಲ ಹೋಗಿರಬೇಕು, ನೀರೆಲ್ಲ ಹೋಗಿರಬೇಕು. ಇನ್ನು ಒಂದು 60% ಇದನ್ನು ಯೂಸ್ ಮಾಡ್ಬೋದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಾನಂತೂ ಎಲ್ಲೋದ್ರೂ ಇವಾಗ ಇದನ್ನು ಕ್ಯಾರಿ ಮಾಡ್ತೀನಿ. ನಾನು ಯೂಶಲಿ ನನಗೆ ನೋಡಿ, ಈಗ ನಾನು ಏನು ಮಾಡ್ಕೊಂಡಿರೋದಷ್ಟೇ. ಸೊ ನಾವು ಬಾಚಿದಾಗ ನೋಡಿ ಈ ರೀತಿ ನೀವು ಕಾಣಿಸುತ್ತೆ. ನಾನು ಯಾವ ಕರ್ಲು ಮಾಡಿಲ್ಲ, ಏನೂ ಮಾಡಿಲ್ಲ, ವೇವಿ ಥರ ಕಾಣಿಸುತ್ತೆ. ಈ ಕಡೆ ತುಂಬ ವೇವಿನೂ ಅಲ್ಲ, ಸ್ಟ್ರೈಟು ಅಲ್ಲ, ನ್ಯಾಚುರಲ್ ಆಗಿ ಕಾಣಿಸುತ್ತೆ ಕೂದಲು. ಅದಕ್ಕೋಸ್ಕರ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದನ್ನ ಯೂಸ್ ಮಾಡೋದು ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಇದಿದೆ ನಿಮಿಷ ನೋಡಿ, ಇದರಲ್ಲಿ ಆಫು, ಲೋ, ಮೀಡಿಯಮ್ಮು, ಐ ಅಂತ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅಲ್ಲಿಗೆ ಹಾಕ್ಕೊಂಡು ನೋಡಿ. ಇದು ಆಫ್ ಇದೆ, ಇವಾಗ ಆಫ್ ಇದೆ, ಲೋ, ಐ, ಮೀಡಿಯಮ್, ಐ. ಸೊ ನಾನೀಗ ಒಂದಕ್ಕೆ ಇಟ್ಕೋತೀನಿ ಅಷ್ಟೇ. ಇಟ್ಕೊಂಡು ಈ ರೀತಿ ಹಾಕ್ಕೋಬೇಕು. ಇದು ಸ್ಟ್ರೈಟ್ ಆಗುತ್ತೆ, ಅದ್ರ ಜೊತೆಗೆ ಕರ್ಲ್ ಕೂಡ ಆಗುತ್ತೆ. ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ.
ಚೆನ್ನಾಗಾಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನಾನಂತೂ ಇದನ್ನು ಎಲ್ಲ ಹೆಣ್ಮಕ್ಳಿಗೂ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಹೆಣ್ಮಕ್ಳಿಗೆ ಕೆಲವ್ರಿಗೆಲ್ಲ ಈಗ ಆಚೆ ಹೋದಾಗ ಸ್ವಲ್ಪ ವೇವಿ ಇರೋ ಕೂದಲಿರೋರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಸ್ವಲ್ಪ ಸ್ಟ್ರೈಟು ಆಗಬೇಕು, ಆಮೇಲೆ ಕೂದಲು ಬೇಗ ಡ್ಯಾಮೇಜು ಆಗಬಾರ್ದು, ಚೆನ್ನಾಗಿರಬೇಕು ಅಂದಾಗ ನೀವು ಇದನ್ನು ನಿಜವಾಗ್ಲೂ ಬೈ ಮಾಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ಜಾಸ್ತಿ ಏನಿಲ್ಲ, 600 ರುಪೀಸು ಏನೋ ಅಷ್ಟೇ ಇದು. ಬಟ್ ಒಂದ್ಸಲನೂ ಏನೂ ತೊಂದರೆ ಆಗಿಲ್ಲ. ಅವತ್ತಿಂದನೂ ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಗೊತ್ತಾ, ರಚು ಕೂಡ ಯೂಸ್ ಮಾಡಿದ್ಲು, ಪಿಂಕಿ ಕೂಡ ಯೂಸ್ ಮಾಡಿದ್ಲು. ಒಂದು ಹತ್ತತ್ರ ಒಂದು 30-40 ಸಲ ಯೂಸ್ ಮಾಡಿದ್ದೀವಿ. ಈ ತಲೆ ಸ್ನಾನ ಮಾಡಿದಾಗೆಲ್ಲ ಯೂಸ್ ಮಾಡಿದ್ದೀನಿ. 30-40 ಸಲ ಯೂಸ್ ಮಾಡಿದ್ದೀನಿ, ಏನೇನೂ ಆಗಿಲ್ಲ. ಮಿಷಿನ್ ವ್ಯಾರಂಟಿ ಸೂಪರ್ ಆಗಿದೆ. ನೀವು ಕೂಡ ಬೈ ಮಾಡ್ತೀರಾ ಅಂದರೆ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಅಷ್ಟೇ ಹೇಳಿದ್ನಲ್ಲ, ಇದನ್ನು ಅಷ್ಟೇ ಯೂಸ್ ಮಾಡೋದು ತುಂಬಾ ಈಸಿ. ನೀವೇನು ಮಾಡಬೇಕು ಅಂದರೆ ಒಂದಿಷ್ಟು ಕೂದಲು ಎತ್ಕೋಬೇಕು. ಇಷ್ಟು ಕೂದಲು ಎತ್ಕೊಂಡು ಇದನ್ನು ಚೆನ್ನಾಗಿ ನೀರನ್ನ ಸ್ಪ್ರೇ ಮಾಡ್ಕೋಬೇಕು. ನೀವು ಇದನ್ನು ಒದ್ದೆ ಮಾಡ್ಕೋಬಾರ್ದು, ಸ್ಪ್ರೇ ಮಾಡ್ಕೋಬೇಕು, ಲಿಟಲ್ ಬಿಟ್ ಸ್ಪ್ರೇ ಮಾಡ್ಕೋಬೇಕು. ಆಮೇಲೆ ಹಿಂಗೆ ಸುತ್ತಬೇಕು. ಹಿಂಗೆ ಸುತ್ತಬಿಟ್ಟು ಇದನ್ನು ಚೆನ್ನಾಗಿ ಹಿಂಗೆ ರೌಂಡ್ ಮಾಡಿ ಹಿಂಗೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಾಗ ಅದು ನೈಟ್ ಹಂಗೆ ಬಿಡಬೇಕು. ಸೊ ಬೆಳಗ್ಗೆ ಎದ್ದಾಗ ಅದು ಕ್ಲೀನಾಗಿ ಹಿಂಗೆ ಕರ್ಲಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನೊಂದಿನ ಏನು ಮಾಡಿಬಿಟ್ಟಿದೆ ಗೊತ್ತಾ, ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ನನಗೆ ಗೊತ್ತಿರಲಿಲ್ಲ ಈ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡೋದು. ಇಲ್ಲಿವರೆಗೂ ಮಾಡ್ಕೊಂಬಿಟ್ಟಿದ್ದೀನಿ. ಏನು ಬೆಳಗ್ಗೆ ಅಥವಾ ಎದ್ದಾಗ ನನ್ನ ಕೂದಲಲ್ಲಿ ಇಲ್ಲೂ ಹೋಗ್ಬಿಟ್ಟೈತೆ, ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ನಾನು ಅಯ್ಯಯ್ಯೋ ಅಂದ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದ್ಸಲ ತಲೆ ಸ್ನಾನ ಮಾಡಿದ್ದೆ ಅವತ್ತು. ಆ್ಯಂಡ್ ಇದನ್ನು ಹೇಳಿದ್ನಲ್ಲ, ಅದೇ ರೀತಿ ಯೂಸ್ ಮಾಡೋದು. ಆ್ಯಂಡ್ ಎಸ್, ಈಗ ನನ್ನ ಫೇವ್ರೆಟ್ ಪಾರ್ಟಿಗೆ ಬರ್ತೀನಿ. ನಾನು ಯೂಶ್ವಲಿ ಲೂಸ್ ಕರ್ಲ್ಸ್ನ ಹೇಗೆ ಮಾಡ್ಕೋತೀನಿ ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಅದನ್ನೊಂದು ನೋಡಿ, ಓಕೆನಾ? ಕಟ್ ಮಾಡಿ ನೋಡಿ. ನಾನಿದು ಫಿಲಿಪ್ಸ್ ಯೂಸ್ ಮಾಡ್ತೀನಿ. ಇದರಲ್ಲೂ ಅಷ್ಟೇ ನೋಡಿ, ಕೊಟ್ಟಿದ್ದಾರೆ. ಇದು 0 ಅಂದರೆ ಯಾವುದೂ ಇಲ್ಲ, ಆಫ್ ಆಗಿದೆ ಅಂತೇಳಿ. ಒಂದಕ್ಕೆ ಇಟ್ಕೋಬೋದು, 2ಕ್ಕೆ ಇಟ್ಕೋಬೋದು, ಈ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಹಿಂಗೆ ಮಾಡಿಬಿಟ್ಟು ಹಿಂಗೆ ಲಾಕ್ ಮಾಡ್ಬೋದಿತ್ತು. ಬಟ್ ಇದು ಏನೋ ಸ್ಪ್ರಿಂಗ್ ಕಟ್ ಆಗಿಬಿಟ್ಟಿದೆ, ಅವತ್ತಿಂದ ಲಾಕ್ ಆಗ್ತಿಲ್ಲ. ಬಟ್ ಸ್ಟ್ರೈಟ್ನಿಂಗ್ ಚೆನ್ನಾಗೇ ಆಗುತ್ತೆ, ಬಟ್ ಲಾಕ್ ಆಗ್ತಾ ಇಲ್ಲ ಅಷ್ಟೇ. ಸೊ ಈಗ ಒಂದು ಸ್ವಲ್ಪ ಬಿಸಿ ಆಗಲಿ. ಸೊ ನಾನು ಯಾವ ರೀತಿ ಕರ್ಲ್ಸ್ ಮಾಡ್ಕೋತೀನಿ ಅಂತ ಅಂದರೆ, ಬರೀ ನಾನು ಲೋ ಕರ್ಲ್ಸ್ ಇಷ್ಟಕ್ಕೆ ಮಾತ್ರ ನಾನು ಕರ್ಲ್ಸ್ ಮಾಡ್ಕೊಳ್ಳೋದು. ಮೇಲ್ಗಡೆ ಪಾರ್ಟ್ ಎಲ್ಲ ಮಾಡ್ಕೊಳ್ಳಲ್ಲ ನಾನು. ಬಿಕಾಸ್ ಅದು ಮೇಲ್ಗಡೆಯಿಂದನೂ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ನನ್ನ ಕೂದಲಿಗೆ ಅಂತೇಳಿ. ಆ್ಯಂಡ್ ನೀವೇನಾದರೂ ತುಂಬ ಜಾಸ್ತಿ ಕೂದಲಿರೋರಿಗೆ ನಾನೊಂದು ಐಡಿಯಾ ಕೊಡ್ತೀನಿ. ನೀವೇನು ಮಾಡಬೇಕು ಅಂತಂದರೆ, ಹಿಂಗೆಲ್ಲ ಎತ್ಬಿಟ್ಟು ಕೂದಲನ್ನ ಒಂದು ಬಗ್ಗಿಸ್ಬಿಟ್ಟು ಹಿಂಗೆ ಫುಲ್ ಹಿಂಗೆ ಬಗ್ಗಿಸ್ಬಿಟ್ಟು ಇಲ್ಲಿಗೊಂದು ಪೋನಿ ಹಾಕೊಂಬಿಡಿ, ಆಯಿತಾ? ಹಿಂಗೊಂದು ಪೋನಿ ಹಾಕೊಂಬಿಟ್ಟು ಈ ಪಾರ್ಟ್ ಏನಿದೆ ನೋಡಿ, ಈ ಪಾರ್ಟ್ಗಳನ್ನೆಲ್ಲನೂ ಎತ್ಕೊಂಡು ಕರ್ಲ್ಸ್ ಮಾಡ್ಕೊಳ್ಳಿ. ಆಮೇಲೆ ಬಿಡಿ, ಹೆಂಗೆ ಕಾಣಿಸುತ್ತೆ ಗೊತ್ತಾ, ಸಖತ್ತಾಗಿ ಕಾಣುತ್ತೆ. ಬಟ್ ನನ್ನ ಕೂದಲು ಕಮ್ಮಿ ಇರೋದ್ರಿಂದ ಅದು ಸೂಟ್ ಆಗಲ್ಲ ನನಗೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಜಸ್ಟ್ ಹಿಂಗೆ 2 ಭಾಗ ಮಾಡಿಕೊಂಡು ಚೆನ್ನಾಗಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು. ಹಿಂಗೆ 2 ಭಾಗ ಮಾಡಿಕೊಂಡು ಈಗ ಆನ್ ಮಾಡ್ತೀನಿ. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ. ಬಿಕಾಸ್ ನನಗೆ ಈ ಲೂಸ್ ಕರ್ಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಿಂದೆಗಡೆನೂ ಅಷ್ಟೇ ಸಖತ್ತಾಗಿ ಕಾಣುತ್ತೆ. ನಿಮ್ಗೆ ಇವಾಗ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಪೋರ್ಷನ್ ಆಫ್ ಕೂದಲನ್ನ ಹಿಂಗೆ ಇಟ್ಕೊಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಟರ್ನ್ ಮಾಡಬೇಕು. ಒಂದೇ ಒಂದು ಟರ್ನ್ ಅಷ್ಟೇ. ಆಮೇಲೆ ಹಿಂಗೆ ಬಿಟ್ಬಿಡಿ, ಸ್ಲೋ ಆಗಿ ಕರ್ಲ್ ಮಾಡ್ಕೊಂಡು ಹೋಗಿ. ನೋಡಿ ಎಷ್ಟು ಚೆನ್ನಾಗಾಗ್ತು ಕರ್ಲ್. ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲಾದರೂ ಇನ್ನೊಂದು ಸ್ವಲ್ಪ ಕರ್ಲ್ ಮಾಡ್ಕೋಬೇಕಂದ್ರೆ ಹಿಂಗೆ ಲೋ ಕರ್ಲ್ಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಎಲ್ಲೇ ಆಚೆ ಹೋದರೂ ಈ ಥರ ಕೆಳಗಡೆ ಮಾತ್ರ ಹಿಂಗೆ ಕರ್ಲ್ಸ್ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಫುಲ್ ಮೇಲೆಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ನೋಡಿ ಹಿಂಗೊಂದು ಟರ್ನ್ ಮಾಡಬೇಕು, ಆಮೇಲೆ ಎಳಿಬೇಕು ಅಷ್ಟೇ ಗೈಸ್. ನೋಡಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕರ್ಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರು ಫಂಕ್ಷನ್ಗೆ ಹೋದಾಗ ನಾನು ಈ ಥರ ಕರ್ಲ್ ಮಾಡಿಕೊಂಡು ಏರ್ ಸ್ಪ್ರೇ ಹೊಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಅದು ಹಂಗೆ ಕುತ್ಕೊಂಡಿರುತ್ತೆ ಬರೋವರೆಗೂ. ಆ್ಯಂಡ್ ಕರ್ಲು ಹೋದ್ರೂ ಅಷ್ಟೇ ತುಂಬ ಹೊತ್ತಿರುತ್ತೆ. ಫಂಕ್ಷನ್ಗೆ ಆರಾಮಾಗಿ ನೀವು ಒಂದು ಫಂಕ್ಷನ್ ಮುಗಿಸ್ಕೊಂಬರ್ಬೋದು, ತುಂಬ ಹೊತ್ತಿರುತ್ತೆ. ಈಗೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ಫೈನಲ್ ಹೇಗೆ ಕಾಣುತ್ತೆ ಅಂತ. ವೇಟ್ ಮಾಡಿ. ಸೊ ಗೈಸ್ ನೋಡಿ, ನಾನು ಕರ್ಲ್ ಮಾಡ್ಕೊಂಡಾಗಿದೆ. ಸೊ ಇದೇ ರೀತಿ ನಾನು ಮಾಡ್ಕೊಳ್ಳೋ ಅಂಥ ಕರ್ಲ್ಸು. ಬೇರೆಯವರು ಬೇರೆ ರೀತಿ ಮಾಡ್ಕೋಬೋದು, ಬಟ್ ನಾನು ಮಾಡ್ಕೊಳ್ಳೋ ಕರ್ಲ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಇವಾಗೆಲ್ಲ ತುಂಬ ಜನ ತುಂಬ ಚೆನ್ನಾಗಿ ಅಪ್ಡೇಟ್ ಆಗಿದ್ದಾರೆ. ಬಟ್ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ, ನೀವು ಎಷ್ಟು ಚೆನ್ನಾಗಿ ಕರ್ಲ್ಸ್ ಮಾಡ್ಕೋತೀರಾ, ಯಾವ ರೀತಿ ಮಾಡ್ಕೋತೀರಾ ಅಂತೇಳಿ. ಆ್ಯಂಡ್ ನನಗೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಬರುತ್ತೆ ನಾನು ಕರ್ಲ್ಸ್ ಮಾಡ್ಕೊಂಡಾಗ. ನೋಡಿ ಈ ರೀತಿ ಕಾಣಿಸುತ್ತೆ ನನ್ನ ಕರ್ಲ್ಸ್. ನಾನು ಅದೇ ಮಿಷಿನಲ್ಲೇ ಮಾಡ್ಕೊಳ್ಳೋದು, ಅದು ಬಿಟ್ಟು ನಾನು ಯಾವುದ್ರಲ್ಲೂ ಮಾಡ್ಕೊಳ್ಳಲ್ಲ. ಆ್ಯಂಡ್ ಹಿಂದೆಗಡೆ ಸಕ್ಕತ್ತಾಗಿ ಕಾಣುತ್ತೆ, ತಾಳಿ ತೋರಿಸ್ತೀನಿ
ಇದು ಯಾವ ರೀತಿ ಕಾಣುತ್ತೆ ಅಂತೇಳಿ ಹಂಗೆ ಇದೇ ತಿರುಗ್ತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಹಿಂದೆನೂ ಸೂಪರಾಗಿ ಕಾಣಿಸುತ್ತೆ ಆ್ಯಂಡ್ ಮುಂದೆ ಹಾಕೊಂಡಾಗ್ಲೂ ಸೂಪರಾಗಿ ಕಾಣಿಸುತ್ತೆ. ನೀವು ಹೇರ್ಸ್ ಬಿಟ್ಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ನಾನು ಯೂಸ್ ಮಾಡುವಂಥ ಹೇರ್ ಟೂಲ್ಸ್ ಯಾವ್ಯಾವುದು ಅಂತ ನಿಮಗೆಲ್ಲ ತೋರಿಸಿದ್ದೀನಿ. ಗೈಸ್ ನೋಡಿದ್ರೆ ಕರ್ಲ್ ಅಂತೂ ಆಯಿತು. ಈಗ ರಘು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ರಘು ಬಂದ ತಕ್ಷಣ ವೀಡಿಯೋ ಮಾಡಬೇಕು. ಆ್ಯಂಡ್ ನೋಡಿ ಇವತ್ತು ನಾನು ಈ ಇಯರಿಂಗ್ಸ್ನ ಹಾಕೋತಾ ಇದ್ದೀನಿ. ಈ ಇಯರಿಂಗ್ಸ್ ಯಾರಿಗೆಲ್ಲ ನೆನಪಿದೆ? ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟ್ ಇಯರಿಂಗ್ಸ್ ಗೊತ್ತಾ ಇದು. ಕಾಲೇಜ್ ಡೇಸಲ್ಲಿ ನಾನು ಹಾಕೋತಾ ಇದ್ದೆ ಇಯರಿಂಗ್ಸು. ಎಲ್ಲೋ ಮೊನ್ನೆ ಆಚೆ ಹೋದಾಗ ಇದು ಸಿಕ್ತು. ಇದು ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು, ಅದಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಅವಾಗ ಇದು ತುಂಬಾ ಟ್ರೆಂಡು. ನೀವು ಕೂಡ ಈ ಟ್ರೆಂಡ್ ಇಯರಿಂಗ್ಸ್ನ ಹಾಕೊಂಡಿದ್ದೀರಾ ಅಂದರೆ ಕಮೆಂಟ್ಸ್ ಮಾಡಿ, ಓಕೆನಾ? ತುಂಬ ಟ್ರೆಂಡ್ ಆಗಿತ್ತು ಆ ಟೈಮಲ್ಲಿ. ನಾನು ಮೇ ಬಿ PUC ಇಂಜಿನಿಯರಿಂಗ್ ಏನೋ ಓದ್ತಿದ್ದೆ ಅನಿಸುತ್ತೆ, ನನಗೂ ಐಡಿಯಾ ಇಲ್ಲ. ಬಟ್ ಕಾಲೇಜ್ ಹೋಗೋ ಡೇಸಲ್ಲಿ ನಾನು ಈ ಇಯರಿಂಗ್ಸ್ನ ಹಾಕೋತಾ ಇರೋದಂತೂ ನೆನಪಿತ್ತು. ಸೊ ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ. ಒಂಥರ ಈ ಕಡೆ ರಿಂಗೂ ಅಲ್ಲ, ಏನದು ಹ್ಯಾಂಗಿಂಗ್ಸ್ ಥರನೂ ಅಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಸ್, ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.